ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಶಿವಸ್ ಕ್ರಿಕೆಟ್ ಸ್ಟೋರೀಸ್. ಸೊ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆನೆ ನಾನು ನಿಮ್ಗೊಂದು ಗ್ಯಾರಂಟಿನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಈ ಸಲ ಕಪ್ನ ಗೆಲ್ಲೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಆ ರೀತಿ ಒಂದು ಒಳ್ಳೆ ತಂಡನ ಕಟ್ಟಿರುವಂತದ್ದು, ಆಕ್ಷನ್ ಅಲ್ಲಿ ಬೆಂಕಿ ಬೆಂಕಿ ಪ್ಲೇಯರ್ಸ್ ನ ಬಿಡ್ ಮಾಡಿರುವಂತದ್ದು, 3 ಜನ ಮೇನ್ ರೈಡರ್ಸ್, ಡುಬ್ಕಿ ಕಿಂಗ್ ಆಗಿರ್ಬಹುದು, ಅಜಿಂಕ್ಯ ರಹಾನೆ ಅಂತ ಬರ್ತಿದ್ದೀನಿ, ಅಜಿಂಕ್ಯ ಪವಾರ್ ಆಗಿರ್ಬಹುದು, ಜೈ ಭಗವಾನ್ ಆಗಿರ್ಬಹುದು, ಬೆಂಕಿ ಬೆಂಕಿ ರೈಡರ್ಸ್ ನ ಪಿಕ್ ಮಾಡಿರುವಂತದ್ದು ನೆಕ್ಸ್ಟ್ ಲೆವೆಲ್ ತಂಡ ರೀತಿನೇ ಕಾಣಿಸ್ತಿದೆ. ಆನ್ ದಿ ಪೇಪರ್ ಸ್ಕ್ವಾಡ್ ಅಂತೂ ಬೆಂಕಿ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್. ಸೊ ಸ್ಟಾರ್ಟಿಂಗ್ 7 ಹೇಗಿರ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತ ನಿಮ್ಗೂ ಕೂಡ ಕುತೂಹಲ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ಪ್ರಕಾರ ಈ ರೀತಿ ಇರಬಹುದು ಸ್ಟಾರ್ಟಿಂಗ್ 7, ಒಂಥರ ಪ್ರೆಡಿಕ್ಟೆಡ್ ಸ್ಟಾರ್ಟಿಂಗ್ 7 ಅಂತಾನೆ ನೀವು ತಿಳ್ಕೊಬಹುದು. ನನ್ನ ಪ್ರಕಾರ ಪರ್ದೀಪ್, ಅಜಿಂಕ್ಯ ಮತ್ತೆ ಸುಶೀಲ್ ಇವರು 3 ಜನ ಇರ್ತಾರೆ ಸ್ಟಾರ್ಟಿಂಗ್ 7 ಅಲ್ಲಿ ರೈಡರ್ಸ್ ಆಗಿ, ಮೇನ್ ರೈಡರ್ಸ್ ಆಗಿ. ಪರ್ದೀಪ್ ನರ್ವಾಲು, ಅಜಿಂಕ್ಯ ಮತ್ತೆ ಸುಶೀಲ್ ಇವ್ರು 3 ಜನ ಪಕ್ಕ ಆಡ್ತಾರೆ ಅಂತಾನೆ ಹೇಳ್ಬೇಕು. ಜೈ ಭಗವಾನ್ ಕೂಡ ಇದಾರೆ, ಬಟ್ 4 ಜನ ಮೇನ್ ರೈಡರ್ಸ್ ಜೊತೆ ಹೋದ್ರೆ ಪ್ರಾಬ್ಲಮ್ ಅಂತೂ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇ ಚಾಯ್ಸ್ ಪರ್ದೀಪ್ ನರ್ವಾಲೇನೆ, ಮೊದಲನೇ ಚಾಯ್ಸ್ ಬರೋದು ಪರ್ದೀಪ್ ನರ್ವಾಲ್ ಏನಾದ್ರೂ ಲಾಸ್ಟ್ ಸೀಸನ್ ತರ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಮೂವ್ಮೆಂಟ್ಸ್ ಮಾಡ್ದಲೆ, ಒಂದ್ ಸ್ವಲ್ಪ ಪಾಯಿಂಟ್ಸ್ ನ ಬೇಗ ಬೇಗ ತರದಲೆ, ಅಂದ್ರೆ ಚೆನ್ನಾಗಿ ಪ್ರದರ್ಶನ ಕೊಡ್ಲಿಲ್ಲ ಅಂದ್ರೆ ಪರ್ದೀಪ್ ನರ್ವಾಲು, ಅವಾಗ ಬೇಕಾದ್ರೆ ಅವ್ರನ್ನ ತೆಗೆದ್ಬಿಟ್ಟು ಜೈ ಭಗವಾನ್ ಆಡ್ಸೋ ಸಾಧ್ಯತೆ ಇರುತ್ತೆ. ಸೊ ಅದ್ ಬಿಟ್ರೆ ಫಸ್ಟ್ ಚಾಯ್ಸ್ ಪರ್ದೀಪ್ ನರ್ವಾಲು, ಅಜಿಂಕ್ಯ ಪವಾರ್ ಏನಿದ್ದಾರೆ ಇವರಿಬ್ರು ಪಕ್ಕಾ ಫಸ್ಟ್ ಚಾಯ್ಸ್ ಆಗಿರ್ತಾರೆ. ಅದಾದ್ಮೇಲೆ ಸುಶೀಲು ಲಾಸ್ಟ್ ಸೀಸನ್ ಯಾವ ರೀತಿ ಪ್ರದರ್ಶನ ಕೊಟ್ರು ಅಂತ ನಿಮಗೆ ಗೊತ್ತು. ಸೊ ಅದ್ರ ಬೇಸ್ಡ್ ಆಗಿ ಇವರೇನೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಇದ್ದೇ ಇರ್ತಾರೆ. ಸುಶೀಲು, ಅಜಿಂಕ್ಯ ಪವಾರು, ಪರ್ದೀಪ್ ನರ್ವಾಲು ಇವ್ರು 3 ಜನ ಮೇನ್ ರೈಡರ್ಸ್ ಸ್ಟಾರ್ಟಿಂಗ್ 7 ಅಲ್ಲಿ ಆಡ್ತಾರೆ. ಇವರಲ್ಲಿ ಯಾರು ಚೆನ್ನಾಗಿ ಪ್ರದರ್ಶನ ಕೊಡಲ್ಲ ಅವರ ಬದಲು ಜೈ ಭಗವಾನ್ ಆಡೋ ಸಾಧ್ಯತೆ ಇರುತ್ತೆ. ಒಂಥರ ಬ್ಯಾಕಪ್ ಸೈಕ್ ಆಗಿದೆ, ಮೇನ್ ರೈಡರ್ಸ್ ಸೈಕ್ ಆಗಿದೆ, ನೆಕ್ಸ್ಟ್ ಲೆವೆಲ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಮಾತಾಡಂಗೆ ಇಲ್ಲ. ನಮ್ದೇನೆ ಎಲ್ಲಾ ಟೀಮ್ಸ್ಗೆ ಹೋಲಿಸ್ಕೊಂಡ್ರೆ ನಮ್ದೇನೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿರುವಂತದ್ದು. ಬಟ್ ಎಲ್ಲಾ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ಬೇಕಷ್ಟೇನೆ. ನೋಡೋಣ ಏನೇನ್ ಆಗುತ್ತೆ ಅಂತ. ಡಿಫೆನ್ಸಿವ್ ಕಡೆ ಬರೋದಾದ್ರೆ ಸೌರಭ್ ನಂದಲ್ ಆಡೇ ಆಡ್ತಾರೆ, ಮತ್ತೆ ಪರ್ತಿಕ್ ಗುಲಿಯಾ ಅವ್ರು ಆಡೇ ಆಡ್ತಾರೆ. ಪರ್ತಿಕ್ ಚೆನ್ನಾಗಿ ಟ್ಯಾಕಲ್ಸ್ ನೆಲ್ಲ ಮಾಡ್ತಾರೆ. ಲಾಸ್ಟ್ ಸೀಸನ್ ಕೂಡ ಒಳ್ಳೊಳ್ಳೆ ಟ್ಯಾಕಲ್ಸ್ ನ ಮಾಡಿದ್ರು. ಪರ್ತಿಕ್ ಮೇಲೆ ಹೆವಿ ಭರವಸೆ ಇದೆ, ಅದಕ್ಕೋಸ್ಕರನೇ ರಿಟೈನ್ ಕೂಡ ಮಾಡ್ಕೊಂಡಿದ್ರು ಪರ್ತಿಕ್ ನ. ನೋಡೋಣ ಈ ಸೀಸನ್ ಯಾವ ರೀತಿ ಟ್ಯಾಕಲ್ಸ್ ನ ಮಾಡ್ತಾರೆ ಅಂತ. ಅದಾದ್ಮೇಲೆ ಸುಬ್ರಹ್ಮಣ್ಯನ್ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಸೀಸನ್ ಕೊನೆಯಲ್ಲಿ ಇವರು ಒಂಥರ ಸಖತ್ತಾಗಿ ಪ್ರದರ್ಶನ ಕೊಟ್ರು. ಸೊ ಅದಾದ್ಮೇಲೆ ನಿತಿನ್ ರಾವಲ್ ಅಂತ ಏನು ತಗೊಂಡಿದ್ದಾರೆ ಆಲ್ರೌಂಡ್ ಅವರು, ಅವ್ರನ್ನ ಕೂಡ ಆಡ್ಸೋ ಸಾಧ್ಯತೆ ಇರುತ್ತೆ ಸ್ಟಾರ್ಟಿಂಗ್ 7 ಅಲ್ಲಿ. ಸೊ ಇವ್ರನ್ನ ಬಿಟ್ಬಿಟ್ಟು ಕೂಡ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಬಾಬು ಅನ್ನೋರು ಇದ್ದಾರೆ, ಅವರು ಕೂಡ ಚೆನ್ನಾಗಿ ಟ್ಯಾಕಲ್ಸ್ ನ ಮಾಡಿದ್ರು. ಅಂದ್ರೆ ಲಾಸ್ಟ್ ಸೀಸನ್ ಲಾಸ್ಟ್ ಅಲ್ಲಿ ಇವರಿಗೆ ಅವಕಾಶ ಸಿಕ್ತು. ಸುಬ್ರಹ್ಮಣ್ಯನ್, ಬಾಬು ಅನ್ನೋರಿಗೆಲ್ಲ ಚೆನ್ನಾಗಿ ಪ್ರದರ್ಶನ ಕೊಟ್ರು. ಸೊ ಬ್ಯಾಕಪ್ ಗೆ ಬಾಬು ಇದ್ದಾರೆ, ಮತ್ತೆ ರೋಹಿತ್ ಕುಮಾರ್ ಅನ್ನೋರು ಕೂಡ ಒಳ್ಳೊಳ್ಳೆ ಟ್ಯಾಕಲ್ಸ್ ನ ಮಾಡ್ತಿದ್ರು ಲಾಸ್ಟ್ ಸೀಸನ್, ನೆನಪಿದ್ರೆ ನಿಮ್ಗೆ. ಸೊ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಸ್ಟಾರ್ಟಿಂಗ್ 7 ಅಲ್ಲಿ ಆಡುವಂತ ಪ್ಲೇಯರ್ಸ್ ಇವರು ಅಂತ ಅನ್ಕೊಂಡಿದ್ದೀನಿ ನಾನು. ನೋಡೋಣ ಗೈಸ್ ಏನೇನಾಗುತ್ತೆ. ಇದು ಒಂಥರ ಪ್ರೆಡಿಕ್ಟೆಡ್ ಸ್ಟಾರ್ಟಿಂಗ್ 7. ಡಿಫೆನ್ಸಿವ್ ಯೂನಿಟ್ ಕ್ಲಿಕ್ ಆಯ್ತು ಅಂದ್ರೆ ರೈಡಿಂಗ್ ಯೂನಿಟ್ ಪಕ್ಕಾ ಕ್ಲಿಕ್ ಆಗುತ್ತೆ, 100% ಕ್ಲಿಕ್ ಆಗುತ್ತೆ. ಡಿಫೆನ್ಸಿವ್ ಕೂಡ ಪಕ್ಕಾ ಕ್ಲಿಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಸಲ. ಸೊ ನೋಡೋಣ ಗೈಸ್, ಹೆವಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ ಎಲ್ಲಾ ಪ್ಲೇಯರ್ಸ್ ಮೇಲೂ ಕೂಡ. ಎಲ್ಲಾ ಪ್ಲೇಯರ್ಸ್ ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡಿದ್ರೆ ಸಾಕು, ಆರಾಮಾಗಿ ಎಲ್ಲಾ ಮ್ಯಾಚಸ್ ನ ಗೆದ್ಕೊಂಡು ಕಪ್ನಾಗ ಕೂಡ ಗೆದ್ಕೊಂಡು ಬರ್ತಾ ಇರ್ತೀವಿ. ನೋಡೋಣ ಗೈಸ್ ಈ ಸಲ ಏನೇನ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ಕತೆ ಅಂತ. ಲಾಸ್ಟ್ ಸೀಸನ್ ಒಂದ್ ಸ್ವಲ್ಪ ವರ್ಸ್ಟ್ ಆಯ್ತು, ನಮ್ಗೆ ಕ್ವಾಲಿಫೈ ಕೂಡ ಆಗಕ್ಕಾಗಿಲ್ಲ. ಸೊ ಈ ಸಲ ಬೆಂಕಿ ಆಗಿದೆ ಟೀಮು, ಆನ್ ದಿ ಸ್ಪಾಟ್ ಇದೆ ಟೀಮ್ ಅಂತೂ. ಟೀಮ್ ಬಗ್ಗೆ ಮಾತಾಡಂಗಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಬರ್ಬೇಕಷ್ಟೇನೆ. ನೋಡೋಣ ಗೈಸ್ ಏನೇನ್ ಆಗುತ್ತೆ ಈ ಸಲ PKL ಸೀಸನ್ 11 ಅಲ್ಲಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಬೈ ಬೈ ಗೈಸ್.